ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಾಳೆ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇದೆ. ಅದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆದಂಥ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಹಾಗೆಯೇ ಇಂಪಾರ್ಟೆಂಟ್ ಆದಂಥ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗ ಇಲ್ಲಿವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ದೊಡ್ಡ ಪ್ರೇರಣೆ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ, ಅಧಿಕೃತ ಪರೀಕ್ಷಾ ವಿಶ್ಲೇಷಣೆ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ 2026 ಸಮಗ್ರ ಮಾದರಿ ಪ್ರಶ್ನೆಗಳು ಮತ್ತು ಸಿದ್ಧತಾ ತಂತ್ರವನ್ನು ನೋಡೋಣ. ಪರೀಕ್ಷಾ ಬ್ಲೂ ಪ್ರಿಂಟ್ ವಿಷಯವಾರು ಪ್ರಾಮುಖ್ಯತೆ. ಮೊದಲ ಆದ್ಯತೆ ಯಾವುದಕ್ಕೆ ಕೊಡಬೇಕು, ಎರಡನೇ ಆದ್ಯತೆ ಯಾವುದಕ್ಕೆ, ಮತ್ತೆ ಕಡಿಮೆ ಆದ್ಯತೆಯನ್ನು ಯಾವುದಕ್ಕೆ ಕೊಡಬೇಕು ಅಂತ ನೋಡೋಣ. ಅತ್ಯುನ್ನತ ಆದ್ಯತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶ್ನೆಗಳು 16ರಿಂದ 33 ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಭಾರತೀಯ ಸಂವಿಧಾನ ಪ್ರಶ್ನೆಗಳು 15ರಿಂದ 23 ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. 11ರಿಂದ 23 ಪ್ರಶ್ನೆಗಳು ಬರೋ ಸಾಧ್ಯತೆ ಇರತಕ್ಕಂಥದ್ದು ಭೂಗೋಳಶಾಸ್ತ್ರ. ಹಾಗೆ ಅದಕ್ಕೆ ನಾವು ಅತ್ಯುನ್ನತ ಆದ್ಯತೆ ಹೈ ಪ್ರಿಯಾರಿಟಿಯನ್ನು ಕೊಡಬೇಕಾಗ್ತದೆ, ಮೊದಲ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಇನ್ನು ಮೀಡಿಯಂ ಪ್ರಿಯಾರಿಟಿ ಯಾವುದಕ್ಕೆ ಕೊಡಬೇಕಾಗುತ್ತೆ, ಇತಿಹಾಸ ಮತ್ತು ಮಾನಸಿಕ ಶಾಸ್ತ್ರ. ಇದರಲ್ಲಿ 16ರಿಂದ 23 ಪ್ರಶ್ನೆಗಳು ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇನ್ನು ಕಡಿಮೆ ಆದ್ಯತೆಯನ್ನ ಯಾವ್ದಕ್ಕೆ ಕೊಡಬೇಕಾಗ್ತದೆ, ಅರ್ಥಶಾಸ್ತ್ರ ಮತ್ತು ಪ್ರಚಲಿತ ವಿದ್ಯಮಾನಗಳು. ಅದರಲ್ಲಿ 10ರಿಂದ 23 ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಅತ್ಯುನ್ನತ ಆದ್ಯತೆ, ಮಧ್ಯಮ ಆದ್ಯತೆ ಮತ್ತು ಕಡಿಮೆ ಆದ್ಯತೆಯನ್ನ ನಾವು ಕೊಟ್ಟು ಓದಬೇಕಾಗಿರುತ್ತೆ. ಓದ್ತಾ ಇರ್ತೀರಾ, ಓದಿರ್ತೀರಾ. ನೀವು ಕೊನೆ ಕ್ಷಣದ ತಯಾರಿಗಾಗಿ ಇದು ಹೆಲ್ಪ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ಪ್ರಶ್ನೆಗಳನ್ನು ನೋಡೋದಾದ್ರೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನವಿಲು, ಸಿಂಹ, ಹುಲಿ, ಆನೆ. ಆನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ ಅತ್ಯಂತ ಎತ್ತರವಾದಂಥ ಶಿಖರ. ಇದು ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಬರ್ತಕ್ಕಂಥದ್ದು. ಆಪ್ಷನ್ ಇದೆ, ನಂದಿ ಬೆಟ್ಟಗಳು, ಕುದುರೆಮುಖ, ಬ್ರಹ್ಮಗಿರಿ. ಅದರಲ್ಲಿ ಸೂಕ್ತವಾದದ್ದು ಮುಳ್ಳಯ್ಯನಗಿರಿ. ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಜವಾಹರ್ಲಾಲ್ ನೆಹರು, ಬಿ.ಕೆ. ಮುನ್ಷಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇದರಲ್ಲಿ ಸಂವಿಧಾನ ರಚನಾ ಸಭೆ, ಒಕ್ಕೂಟ ಅಧಿಕಾರ ಸಮಿತಿ, ರಾಜ್ಯಗಳ ಸಮಿತಿ ಮತ್ತು ಕರಡು ಸಮಿತಿ ಅಂತ ಇರುತ್ತೆ. ಅದರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಇರ್ತಾರೆ. GSTಯನ್ನ ಯಾವ ತಿದ್ದುಪಡಿ ಕಾಯ್ದೆಯಾಗಿ ಪರಿಚಯಿಸಲಾಯಿತು? 100ನೇ ತಿದ್ದುಪಡಿ, 101ನೇ, 102ನೇ, 103ನೇ. ಇಲ್ಲಿ ಬಹಳ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇರೋದ್ರಿಂದ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ 101ನೇ ತಿದ್ದುಪಡಿ ಯಾವುದು? GST ಕಾಯ್ದೆ ತಿದ್ದುಪಡಿ. 100ನೇದು ಭಾರತ ಬಾಂಗ್ಲಾ ಗಡಿ ದೇಶದ್ದು. 102ನೇದು ಹಿಂದುಳಿದ ವರ್ಗಗಳ ಆಯೋಗದ್ದು. 103ನೇದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿದ್ದು. ಬುದ್ಧನ ಜನನವನ್ನ ಯಾವ ಚಿಹ್ನೆ ತೋರಿಸುತ್ತದೆ? ಕುದುರೆ, ತಾವರೆ ಮತ್ತು ನಂದಿ, ಬೋಧಿ ವೃಕ್ಷ, ಚಕ್ರ. ನಿಮಗೆಲ್ಲ ಗೊತ್ತಿರೋ ಹಾಗೆ ತಾವರೆ ಮತ್ತು ನಂದಿ ಬುದ್ಧನ ಜನನವನ್ನ ತೋರಿಸ್ತಕ್ಕಂಥದ್ದು ಆಗಿರುತ್ತೆ. ಮೈಸೂರು ಅರಮನೆಯನ್ನ ವಿನ್ಯಾಸಗೊಳಿಸಿದವರು ಯಾರು? ಇದು ಒಡೆಯರ್ ರಾಜವಂಶದ ಕೊಡುಗೆ ಅಂತ ನಿಮಗೆ ಗೊತ್ತಿದೆ. ಸರ್ ಎಂ ವಿಶ್ವೇಶ್ವರಯ್ಯ, ಹೆನ್ರಿ ಇರ್ವಿನ್, ಪಿಂಗಾಳಿ ವೆಂಕಯ್ಯ, ರಾಜ ವರ್ಮ. ಸರಿಯಾದ ಉತ್ತರ ಬಂದು ಹೆನ್ರಿ ಇರ್ವಿನ್. ಒಂಬತ್ತು ಡಿಗ್ರಿ ಚಾನಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅಂಡಮಾನ್, ಲಕ್ಷದ್ವೀಪ, ನಿಕೋಬಾರ್, ಮಾಲ್ಡೀವ್ಸ್. ಸರಿಯಾದ ಉತ್ತರ ಲಕ್ಷದ್ವೀಪ. 9 ಡಿಗ್ರಿ ಚಾನಲ್ ಲಕ್ಷದ್ವೀಪಕ್ಕೆ ಸಂಬಂಧಿಸಿದೆ.
ರಬ್ಬರ್, ಸಿಂಕೋನಾ ಮತ್ತು ಅಡಿಕೆ ಕೃಷಿಗೆ ಯಾವ ರೀತಿಯ ಮಣ್ಣು ಸೂಕ್ತವಾಗಿದೆ? ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು. ಲ್ಯಾಟ್ರೈಟ್ ಮಣ್ಣು ಸೂಕ್ತವಾದದ್ದಾಗಿದೆ. ಪಕ್ಕದಲ್ಲೇ ಲ್ಯಾಟ್ರೈಟ್ ಮಣ್ಣು ಹೇಗಿರುತ್ತೆ ಅನ್ನೋದನ್ನ ನೋಡ್ಬೋದು ನೀವು ಚಿತ್ರವನ್ನ. ಟೆರೆಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ಇನ್ಸೈಟ್. ಯಾವ ಗ್ರಹವು ಸಲ್ಫ್ಯೂರಿಕ್ ಆಮ್ಲದ ದಪ್ಪ ಬಿಳಿ ಮತ್ತು ಹಳದಿ ಬಣ್ಣದ ಮೋಡಗಳಿಂದ ಕೂಡಿದೆ? ಯಾವ ಗ್ರಹವು ಸಲ್ಫ್ಯೂರಿಕ್ ಆಮ್ಲದ ದಪ್ಪ ಬಿಳಿ ಮತ್ತು ಹಳದಿ ಬಣ್ಣದ ಮೋಡಗಳಿಂದ ಕೂಡಿದೆ? ಯುರೇನಸ್, ಶುಕ್ರ, ನೆಪ್ಚೂನ್, ಮಂಗಳ. ಸರಿಯಾದ ಉತ್ತರ ಶುಕ್ರ. ಸೌರಮಂಡಲ ಅತ್ಯಂತ ಬಿಸಿಯಾದ ಗ್ರಹನೂ ಕೂಡ ಶುಕ್ರನೇ. ನೋಡ್ಬೋದು ಪಕ್ಕದಲ್ಲಿ ಚಿತ್ರದಲ್ಲಿ ಅದು ಹೇಗೆ ಕಾಣಿಸ್ತಾ ಇದೆ ಅಂತ. ಕರೋನಲ್ ಮಾಸ್ ಎಜೆಕ್ಷನ್ CME ಆಘಾತದ ಮೂಲವನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚಿದ ಭಾರತೀಯ ಸಂಸ್ಥೆ ಯಾವುದು? IIA, PIFR, ISRO, VSSC. ಸರಿಯಾದ ಉತ್ತರ IIA, ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ. ಅದು ಕರೋನಲ್ ಮಾಸ್ ಎಜೆಕ್ಷನ್ ಆಘಾತದ ಮೂಲವನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚಿದ ಭಾರತೀಯ ಸಂಸ್ಥೆ. ಪೊಲೀಸ್ ಕಾನ್ಸ್ಟೇಬಲ್ ಲಿಖಿತ ಪರೀಕ್ಷೆಯಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಅಂಕಗಳನ್ನು ಕಳೆಯಲಾಗುತ್ತದೆ? ಬಹಳ ಇಂಪಾರ್ಟೆಂಟ್ ನೋಡಿ, ನಿಮ್ಗೆ ನೀವು ತಿಳ್ಕೊಂಡಿದ್ರೆ ಬಹಳ ಚೆನ್ನಾಗಿ ನೀವು ಆನ್ಸರ್ ಮಾಡ್ಬೋದು. 0.50, 0.25, 0.33. ನಕಾರಾತ್ಮಕ ಮೌಲ್ಯಮಾಪನವಿಲ್ಲ. ಸರಿಯಾದ ಉತ್ತರ 0.25. ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಪುರುಷ ಅಭ್ಯರ್ಥಿಗಳು ಕನಿಷ್ಠ ಎತ್ತರ ಎಷ್ಟು? 168 ಸೆಂಟಿಮೀಟರ್. ಇದೇ ಸುತ್ತಳತೆ 86 ಸೆಂಟಿಮೀಟರ್. ಕನಿಷ್ಠ 5 ಸೆಂಟಿಮೀಟರ್ ಹಿಗ್ಗಿಸಿದಾಗ ವಿಸ್ತರಣೆ ಆಗಬೇಕು. ಮಹಿಳಾ ಅಭ್ಯರ್ಥಿಗಳು ಕನಿಷ್ಠ ಎತ್ತರ 157 ಸೆಂಟಿಮೀಟರ್. ಕನಿಷ್ಠ ತೂಕ 45 kg. ನೋಡಿ, ಯಶಸ್ಸಿಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ಸತತ ಅಭ್ಯಾಸವೇ ಗೆಲುವಿನ ಸಾಧನ. ಮುಂಬರುವ KSP PC 2026 ಪರೀಕ್ಷೆಗಳಿಗೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.